36 ವರ್ಷದ ಬಳಿಕ ರಾಜ್ಯದಲ್ಲಿ ವಿದ್ಯಾರ್ಥಿ ಸಂಘದ ಎಲೆಕ್ಷನ್. ಕೆಪಿಸಿಸಿ ಚಿಂತನೆ, 15 ಸದಸ್ಯರ ಸಮಿತಿ ರಚನೆ. ಸಚಿವ ಶರಣಪ್ರಕಾಶ್ ಪಾಟೀಲ್ ಸಂಚಾಲಕ. 36 ವರ್ಷಗಳ ಬಳಿಕ ರಾಜ್ಯದಲ್ಲಿ ಮತ್ತೆ ವಿದ್ಯಾರ್ಥಿ ಸಂಘಗಳ ಚುನಾವಣೆ ನಡೆಸುವುದಕ್ಕೆ ಚಿಂತನೆ ನಡೆಸಿರುವಂತಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯು ಇದಕ್ಕೆ ಪೂರಕವಾಗಿ ಪ್ರಸ್ತುತ ಪರಿಸ್ಥಿತಿಗಳು ಮತ್ತು ಕಾರ್ಯಸಾಧ್ಯತೆಯ ಬಗ್ಗೆ ಸವಿಸ್ತಾರವಾದ ವರದಿ ನೀಡುವುದಕ್ಕೆ 2 ಸಚಿವರನ್ನ ಒಳಗೊಂಡ 9 ಸದಸ್ಯರ ಸಮಿತಿ ರಚಿಸಿದೆ. ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶನಿವಾರ ಈ ಸಮಿತಿಯನ್ನು ರಚನೆ ಮಾಡಿರೋದು. ಕಾಲೇಜು ಕ್ಯಾಂಪಸ್ನಲ್ಲಿ ಹಿಂಸಾಚಾರ ಹೆಚ್ಚಾದ ಹಿನ್ನೆಲೆಯಲ್ಲಿ 1989ರಲ್ಲಿ ಚುನಾವಣೆ ನಿಷೇಧಿಸಿದ್ದ ಸಿಎಂ ವೀರೇಂದ್ರ ಪಾಟೀಲ್ ಸರ್ಕಾರ ಇದೀಗ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಬೆಳವಣಿಗೆಗೆ, ಶೈಕ್ಷಣಿಕ ಶಿಸ್ತು ಕಾಪಾಡುವ ಹೆಸರಿನಲ್ಲಿ ಮರಳಿ ಚುನಾವಣೆಗೆ ಅವಕಾಶಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ವರದಿ ನೀಡುವುದಕ್ಕೆ ಸಮಿತಿ ರಚನೆ ಮಾಡಲಾಗಿದೆ. ವರದಿಗೆ 15 ದಿನ ಗಡುವು ನೀಡಲಾಗಿದೆ. ಇದನ್ನು ಆಧರಿಸಿ ಮುಂದಿನ ಕ್ರಮಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ, ಕಾಲೇಜು ದಿವಸಗಳಿಂದಲೇ ಅವರು ಕೂಡ ವಿದ್ಯಾರ್ಥಿ ಆಗಿದ್ದಾಗಲೇನೆ ಈ ಎಲೆಕ್ಷನ್ನು ಅಥವಾ ರಾಜಕೀಯ ನಾಯಕತ್ವದ ಗುಣವನ್ನ ಹೊಂದಿದ್ರು ಅನ್ನುವಂಥದ್ದು. ಸೊ ಅದೇ ರೀತಿಯಾಗಿ ಈಗಿನ ಜನರೇಷನ್ ಅವರು ಕೂಡ ಒಂದು ನಾಯಕತ್ವದ ಗುಣವನ್ನ ಬೆಳೆಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಇದನ್ನು ಜಾರಿಗೆ ತರಬೇಕು ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಬಟ್ ಈ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಅಡಚಣೆಗಳಾಗಿದ್ದುಂಟು, ಅಹಿತಕರ ಘಟನೆಗಳು ನಡೆದಿದ್ದುಂಟು, ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದುಂಟು. ಹಾಗಾಗಿ ಅದನ್ನೆಲ್ಲ ಸ್ಟಾಪ್ ಮಾಡಲಾಗಿತ್ತು. ಈಗ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 15 ದಿನದೊಳಗಡೆ ಗಡುವು ನೀಡಬೇಕಾಗುತ್ತೆ. ಎಲೆಕ್ಷನ್ ಮಾಡಿದ್ರೆ ಹೆಂಗಿರುತ್ತೆ, ಮಾಡದೇ ಇದ್ರೆ ಹೆಂಗಿರುತ್ತೆ, ಮಾಡಿದ್ರೆ ಏನು ಪ್ಲಸ್ ಆಗುತ್ತೆ, ಮಾಡಿದ್ರೆ ಏನು ಮೈನಸ್ ಆಗುತ್ತೆ. ಸೊ ಇದೆಲ್ಲದ್ರ ಬಗ್ಗೆನೂ ಒಂದು ವರದಿ ನೀಡಬೇಕಾಗತ್ತೆ. ವರದಿಯನ್ನು ನೀಡಿದ ನಂತರ ಇದಕ್ಕೆ ಸಂಬಂಧಪಟ್ಟಂತೆಗೆ ಅಧಿಕೃತವಾಗಿ ಮಾಹಿತಿ ಸಿಗಲಿದೆ.